ತುಂಬಾ ಚೆನ್ನಾಗಿದೆ. ಓಕೆ, ನಾನು ಇವಾಗ ಇಲ್ಲಿ ಮಲ್ಲಿಕಾ ಬಿರಿಯಾನಿ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಫುಲ್ ರಶ್ ಇದೆ. ಎಷ್ಟು ಮಲ್ಲಿಕಾ ಬಿರಿಯಾನಿ ಫ್ಯಾನ್ಸ್ ಎಂದು ನನಗೆ ಗೊತ್ತಿಲ್ಲ, ಅಷ್ಟು ರಶ್ ಇದೆ ಫುಲ್ಲು. ನನಗೆ ಕೂಡ ಟೇಸ್ಟ್ ಮಾಡಿ ನೋಡಿ, ಇಷ್ಟು ಜನ ಬಂದ ಮೇಲೆ ನನಗೆ ಕೂಡ ಟೇಸ್ಟ್ ಮಾಡಿ ನೋಡ್ಬೇಕು ಅಂತ ಹೇಳಿ ಆಸೆ ಆಗ್ತಾ ಉಂಟು. ಎಲ್ಲರೂ ಪ್ಲೇಟ್ ಹಾಗೂ ಒಂದು ಹಿಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ಟೋಕನ್ ತಕೊಂಡು ಇಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಬರಬೇಕು. ಹಾಗೂ ನೆಕ್ಸ್ಟ್ ಬೇರೆನೂ ಉಂಟು ಐಟಮ್, ಮುದ್ದೆ ಅದು ಇದೆಲ್ಲ ನೋಡಿದೆ ಕೆಲವರ ಪ್ಲೇಟಲ್ಲಿ ನಾನು. ಹಾಗೆ ಅದು ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ, ಒಳಗಡೆ ಸ್ಪೇಸ್ ಅದು ಇದೆಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ, ಫುಲ್ ಶೇರ್ ಮಾಡ್ತೀನಿ ನಿಮ್ ಜೊತೆ ನಾನು. ಓಕೆ, ನಾನಿವತ್ತು ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀನಿ ಹೇಳಿದೆ. ಇವರು ನಮಗೆ ಇನ್ವೈಟ್ ಕೂಡ ಮಾಡಿದ್ರು, ಖುಷಿ ಆಯಿತು. ಇಲ್ಲಿಯ ಓನರ್ ಇವರು ವೆಂಕಟೇಶ್ ಅಂತ ಹೇಳಿ ಇವರ ಹೆಸರು. ಎಷ್ಟು ವರ್ಷದಿಂದ ಸರ್ ಇದು? 6 years ಆಯ್ತು ಮೇಡಮ್, 2016. ಹಾ, 16. ನೀವು ಅಂದ್ರೆ ಫಸ್ಟಿಗೆ ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ರೆ ಅಥವಾ ಚಿಕ್ಕದಾಗಿ? 1 kg ಅಂತಾನೆ ಹೇಳ್ಬೋದು. 1 kg, 2 kg, 3 kg ಅಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ. ಇವಾಗ ನೀವು ನೋಡ್ಬೋದು ಎಷ್ಟೊಂದು ರೀಚ್ ಆಗಿದೆ ಅಂತ ಹೇಳಿ. ಇನ್ನೊಂದೇನಂದ್ರೆ ತುಂಬಾ ಹಂಬಲ್ ಜನ ಅಂತ ಹೇಳ್ತಾರೆ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಒಂದು ದೊಡ್ಡದಾದ್ಮೇಲೆ ಕೆಲವು ಸ್ವಲ್ಪ ಅಹಂಕಾರ ಬರೋದು ಅಂಥದ್ದೆಲ್ಲ ಇರುತ್ತೆ, ಅಂಥದ್ದೆಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಬಂದು ಕೂಡ ಕಿಚನ್ ವಿಡಿಯೋ ತೆಗೀರಿ ಅದು ಇದು ಎಲ್ಲಾನು ಹೇಳಿದ್ರು, ತುಂಬಾ ಖುಷಿ ಆಯ್ತು. ಸರ್, ಇವಾಗ ಅಂದ್ರೆ ಬಿಸ್ನೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ನಡೀತಾ ಚೆನ್ನಾಗಿದೆ. ಓಕೆ, ಅಂದ್ರೆ ನಿಮ್ದು ಇಲ್ಲಿ ಕೇವಲ ಇದು ಫೇಮಸ್ ಮಲ್ಲಿಕಾ ಬಿರಿಯಾನಿಗೆ ಮಾತ್ರನಾ? ಮಲ್ಲಿಕಾ ಬಿರಿಯಾನಿನೇ ಫೇಮಸ್, ಬಿರಿಯಾನಿಗೆ ಫೇಮಸ್. ಇದು ನೀವೇ ಸ್ಟಾರ್ಟ್ ಮಾಡಿದ? ಇದು ಹೆಸರು ಎಲ್ಲ ಹೇಗೆ ಬಂತು? ಆಕ್ಚುಲಿ ನಾನು ಇವತ್ತು ನಂದು ಬರ್ತ್ಡೇ, ಅದಕ್ಕೆ ಹೀಗಿದ್ದೀನಿ. ಇಲ್ಲ ಅಂತಂದ್ರೆ ಕಿಚನ್ ಅಲ್ಲಿ ನಾನೇ ಇರ್ತಾ ಇದ್ದೆ, ಚಡ್ಡಿ ಹಾಕೊಂಡು ಬನ್ನಿ ಹಾಕೊಂಡು. ನೋಡಿ ನೋಡಿ. ಓಕೆ, ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್ ನಮ್ಮ ಎಲ್ಲರ ವತಿಯಿಂದ. ಓಕೆ, ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ, ಇವರ ಹತ್ರ ಕೂಡ ಮಾತಾಡಿ. ಒಂದು ನಿಮ್ಗೆ ಕೂಡ ಮೋಟಿವೇಟ್ ಸಿಗುತ್ತೆ. ಮುಂದೆ ಏನಾದ್ರು ಮಾಡ್ಲಿಕ್ಕೆ ನಮ್ಗೆ ಛಲ ಇದ್ರೆ ಏನು ಕೂಡ ಮಾಡ್ಬೋದಲ್ಲ ಸರ್? 100%. ಹೌದು, ಸತತವಾದ ಪ್ರಯತ್ನ. ಹೌದು. ಫಸ್ಟಿಗೆ ಎಲ್ರಿಗೂ ಒಮ್ಮೆಲೆ ಮೇಲೆ ಹೋಗ್ಬೇಕಂತಂದ್ರೆ ಆಗಲ್ಲ. ಸಣ್ಣದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಒಂದು ಎತ್ತರಕ್ಕೆ ಬೆಳಿಬಹುದು. ಇದು ಸರ್, ನೀವು ಹೆಸರು ಯಾರು ಇಟ್ಟಿದ್ದು? ಮಲ್ಲಿಕಾ ಬಿರಿಯಾನಿ. ಮಲ್ಲಿಕಾ ಒಂದು ಕಾಮನ್ ನೇಮ್ ಮೇಡಮ್. ಬ್ಯಾಂಗ್ಳೂರ್ ಬಿರಿಯಾನಿ ಇಡಬೇಕು ಅಂತಿತ್ತು. ಸೊ ಅದಾದ್ರೆ ಎಲ್ಲರಿಗೂ ರೀಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರಲ್ ಆಗಿರ್ಲಿ ಅಂತಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಮಲ್ಲಿಕಾ ಅನ್ನೋ ಹೆಸರು ಎಲ್ಲಿ ಬೇಕಾದ್ರೂ ಇರುತ್ತೆ. ಸೊ ಎಲ್ಲರಿಗೂ ತಿರುಗೋದು ಬಾಯಲ್ಲಿ ಆರಾಮಾಗ್ತಿರುತ್ತೆ. ಅಂದ್ರೆ ನೀವೇ ಒಂದು ಇಟ್ಟಿದ್ದಲ್ಲ, ಬಿಸಿನೆಸ್ ಗಾಗಿ ಇಟ್ಟಿದೆ. ಓಕೆ, ಅಂದ್ರೆ ಅದರಲ್ಲಿ ಮಲ್ಲಿಕಾ ಅಂದ್ರೆ ಎಕ್ಸ್ಟ್ರಾ ಫ್ಲೇವರ್ ಅಲ್ಲ, ಒಂದು ಬಿಸ್ನೆಸ್ ಅಂತ ಹೇಳಿ ನೀವು ಒಂದು ಹೆಸರಿಟ್ಟು. ತುಂಬಾ ಚೆನ್ನಾಗಿದೆ ಸರ್. ಕಿಚನ್ ಇಲ್ಲಿ ಏನಿಲ್ಲ, ಎಲ್ಲ ತುಂಬಾ ನೀಟಾಗಿ ಇಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಕೂಡ. ಇನ್ನು ಕೂಡ ನೀವು ಎತ್ತರಕ್ಕೆ ಬೆಳೆಯಲಿ. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮ ಸಬ್ಸ್ಕ್ರೈಬರ್ ಸುಮಾರು ವಿಡಿಯೋಸ್ ನೋಡ್ತಾ ಇರ್ತೀನಿ, ನೋಡಿದೀನಿ. ನಿಮ್ ವಾಯ್ಸ್ ನನಗೆ ಚೆನ್ನಾಗಿ ಕೇಳ್ದಂಗೆ ಇತ್ತು. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತುಂಬಾ.
ಓಕೆ, ಇನ್ನು ಕೂಡ ನೀವು ಚೆನ್ನಾಗಿ ಅಷ್ಟೇ ಹೇಳೋದು. ನನ್ನ ವ್ಯೂವರ್ಸಿಗೆ ಕೂಡ ಹೇಳೋದು, ಯಾರಾದರೂ ಟೇಸ್ಟ್ ಮಾಡಿರೋದಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಟೇಸ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಊರಿಗೆ ಎಲ್ಲರಿಗೂ ಕೂಡ ಕರ್ಕೊಂಡು ಬನ್ನಿ. ಹಾಗೂ ಇಲ್ಲಿ ಊಟ ಮಾಡಿ ಬಂದು ಖಂಡಿತ ಎಂಜಾಯ್ ಮಾಡ್ತೀರಾ. ನಾನು ಕೂಡ ಇನ್ನೂ ಟೇಸ್ಟ್ ಮಾಡಿ ನೋಡ್ಬೇಕು. ನೋಡಿ ನಾನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಓಕೆ, ಇವಾಗ ನಾನಿಲ್ಲಿ ಕುತ್ಕೊಂಡಿದ್ದೀನಿ ಡೈನಿಂಗ್ ಅಲ್ಲಿ. ನೋಡೋಣ ಯಾವ ರೀತಿ ಏನುಂಟು ಐಟಮ್ ಅಂತ ಹೇಳಿ. ಹಾಗೂ ಥ್ಯಾಂಕ್ಸ್ ಇವರು ನನಗೆ ಇಲ್ಲಿ ಹೇಳಿದಕ್ಕೆ ನಾನು ಇಲ್ಲಿ ಬಂದಿದ್ದು. ಇಬ್ರು ಕೂಡ ಹಾಗೆ ಓನರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು, ಖುಷಿ ಆಯ್ತು. ನೀವು ಕೂಡ ಬನ್ನಿ, ಒಂದೇ ಹೇಳೋದು ನಾನು, ಎಲ್ಲನೂ ನಾವು ಟೇಸ್ಟ್ ಮಾಡಿ ನೋಡ್ಬೇಕು. ನಮ್ಮ ಲೈಫಲ್ಲಿ ಎಲ್ಲದ್ರದ್ದು ನಮಗೆ ಗೊತ್ತಿರಬೇಕು. ತಿನ್ನೋದು ಮೇನ್ ಅಲ್ಲ, ಆದ್ರೆ ಅದು ಟೇಸ್ಟ್ ನಮ್ಮ ಲೈಫಲ್ಲಿ ನಮ್ಗೆ ಗೊತ್ತಿರಬೇಕು, ಹೇಗಿರುತ್ತೆ ಒಂದೊಂದು ಫುಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹಾಗೆ ಯಾಕೆಂದ್ರೆ ಗೊತ್ತುಂಟಲ್ಲ, ಲೈಫ್ ಇರೋದು ಒಂದೇ, ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಿರಲ್ಲ. ಆದ್ರೆ ನಮ್ಗೆ ಎಲ್ಲನೂ ಇಲ್ಲಿ ಅನುಭವಿಸಿ ಹೋಗ್ಬೇಕು ಅಂತ ಹೇಳಿ ಒಂದು ಆಸೆ ಇರುತ್ತೆ. ಅದನ್ನು ನಾವು ಫುಲ್ಫಿಲ್ ಮಾಡೋದು ನಮ್ಮ ಲೈಫಲ್ಲಿ ಅಷ್ಟೇ. ಹಾಗೆ ನೋಡೋಣ, ಇವಾಗ ಬಿರಿಯಾನಿ ತರ್ತಾರಂತೆ ಇಲ್ಲಿ, ಅವರ ಕೈಯಾರೆ ಅವರು ಯಾವಾಗಲೂ ಮಾಡ್ತಾರಂತೆ. ಆದ್ರೆ ಇವತ್ತು ಅವರ ಬರ್ತ್ಡೇ, ಹಾಗಾಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ರೇಟ್ ಗೊತ್ತಾ ನಿಮಗೆ ಎಷ್ಟು ಅಂತ ಹೇಳಿ? ಇದರದ್ದು ರೇಟ್ ಎಷ್ಟು? ಪಾರ್ಸಲ್ ಆದ್ರೆ 280 ಆಗುತ್ತೆ, ಇಲ್ಲಿ ಆದ್ರೆ 70 ಅಲ್ಲ? ಮಟನ್ ಪ್ರೈಸ್ ಎಲ್ಲ 150, ಇದು ಮಾತ್ರ 100. ಹಾ, 100. ಇದು ಚಿಕನ್, ಇದು ಮಟನ್. ಇದು ಬೋಟಿನ? ಬೋಟಿ, ಲಿವರ್, ಮಟನ್ ಫ್ರೈ, ಕಬಾಬ್ ಕಲರ್. ಓಕೆ, ಇವಾಗ ಬಂದಿದೆ ಆರ್ಡ್ರು. ಫಸ್ಟಿಗೆ ಇಲ್ಲಿದ್ದು ಫೇಮಸ್ ಬಿರಿಯಾನಿ ಅದು ಬಂದಿದೆ. ಮಟನ್ ಬಿರಿಯಾನಿ ತೊಗೊಂಡು ಬಂದಿದ್ದಾರೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೂ ಕ್ವಾಂಟಿಟಿ ನೀವು ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ ಹೇಳಿ. ನೋಡಿ, ಕ್ವಾಂಟಿಟಿ ವೈಸ್ ನೋಡ್ಲಿಕ್ಕೆ ಹೋದರೆ ತುಂಬ ಚೆನ್ನಾಗಿದೆ. ಹಾಗೂ ಅದ್ರದ್ದು ನಿಮಗೆ ಸ್ಪೆಷಲ್ ಏನೆಲ್ಲ ಉಂಟು, ಒಂದು ಕಬಾಬ್ ಉಂಟು, ನೆಕ್ಸ್ಟ್ ಮಟನ್ ಬೋಟಿ ಉಂಟು, ಹಾಗೂ ಮಟನ್ ಲಿವರ್, ಇದು ಮಟನ್ ಸಾರು, ನೆಕ್ಸ್ಟ್ ಇದು ತಲೆ ಮಾಂಸ. ಇಷ್ಟು ಕೊಟ್ಟಿದ್ದಾರೆ. ಅದರೊಂದಿಗೆ ನೋಡಿ ಸಲಾಡ್ ಹಾಗೂ ಗ್ರೇವಿ, ನೆಕ್ಸ್ಟ್ ಇದೆಂತ ಹೇಳ್ತಾರೆ, ರೈತ. ಓಕೆ, ನೋಡೋಣ ಟೇಸ್ಟ್ ಮಾಡಿ. ಓಕೆ, ಮಟನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟ್ ಇದೆ, ಮುಟ್ಟುವಾಗ ಕಟ್ಟಾಗುತ್ತೆ. ರೈಸ್ ಅಂತೂ ಬಿಸಿ ಇದೆ ಹಾಗೂ ತುಂಬ ಬಿಡುವಾಗಿದೆ. ಮಟನ್ ಇದೆಲ್ಲ ಫ್ಲೇವರ್ ರೈಸಿಗೆ ಹೋಗಿದೆ. ತುಂಬ ಚೆನ್ನಾಗಿದೆ. ರೈಸ್ ಉಂಟು ನೋಡಿ, ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಒಳಗೆ ಹೋಗ್ತಾ ಉಂಟು. ಹಾಗೂ ನಾನು ಹೇಳಿದೆ ನೋಡಿ, ಮಟನ್ ಒಂದಿಗೆ ಬೇಯಿಸ್ತಾರಲ್ವ ಇದು, ಅದಕ್ಕೆ ರೈಸ್ ಎಲ್ಲ ಹಾಕ್ತಾರೆ. ತುಂಬ ಒಳ್ಳೆ ಫ್ಲೇವರ್ ಬಂದಿದೆ ರೈಸಿಗೆನೆ. ಹಾಗೂ ಗರಂ ಮಸಾಲ, ಉಪ್ಪು ಅದೆಲ್ಲ ಪರ್ಫೆಕ್ಟ್ ಇದೆ, ಏನು ಎಕ್ಸ್ಟ್ರಾ ಅಂತ ಅನಿಸ್ತಾ ಇಲ್ಲ. ತುಂಬ ಆಯಿಲಿ ಆ ರೀತಿ ಏನು ಕೂಡ ಇಲ್ಲ, ತುಂಬ ಚೆನ್ನಾಗಿದೆ. ಮಟನ್ ಕೂಡ ಸಾಫ್ಟ್ ಇದೆ, ತುಂಬ ಇಷ್ಟ ಆಯ್ತು ನನಗೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕಿದೆ ಒಮ್ಮೆ ಆದರೂ ಲೈಫಲ್ಲಿ. ಓಕೆ, ಇವಾಗ ಕಬಾಬ್ ನೋಡೋಣ. ಬಿಸಿ ಇದೆ ಕಬಾಬ್ ಕೂಡ. ಚೆನ್ನಾಗಿದೆ ಟೇಸ್ಟ್. ಒಳಗಡೆ ಜ್ಯೂಸಿ ಆಗಿದೆ ಚಿಕನ್, ಹೊರಗಡೆ ಕ್ರಿಸ್ಪಿ ಆಗಿ ತುಂಬ ಚೆನ್ನಾಗಿದೆ. ಹಾಗೂ ಖಾರ ಕೂಡ ಉಂಟು. ನೆಕ್ಸ್ಟ್ ಇವಾಗ ಮಟನ್ ಬೋಟಿ. ತುಂಬ ಸಾಫ್ಟ್ ಇದೆ ಮಟನ್ ಬೋಟಿ. ಅಂದರೆ ಕೆಲವೊಮ್ಮೆ ನೀವು ನೋಡಿರ್ಬೋದು ಗಟ್ಟಿ ಆಗುತ್ತೆ ತಿನ್ನುವಾಗ, ಆ ರೀತಿ ಇಲ್ಲ. ಹಾಗೂ ಪೆಪ್ಪರ್ ಫ್ಲೇವರಲ್ಲಿ ಮಾಡಿದ್ದಾರೆ, ಹಾಗಾಗಿ ಆ ಪೆಪ್ಪರ್ ಇದ್ದೇ ಇದು ಬರ್ತಾ ಉಂಟು ಬಾಯಿಗೆ. ತುಂಬ ಚೆನ್ನಾಗಿದೆ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಒಂಥರ ಬೇರೆನೇ ಟೇಸ್ಟ್. ಇಲ್ಲಿ ನೋಡ್ಬೋದು ಕಲೇಜ ಡ್ರೈ ಆದರೆ ತುಂಬ ಚೆನ್ನಾಗಿದೆ. ಒಳ್ಳೆ ರೀತಿ ಫ್ರೈ ಮಾಡಿದ್ದಾರೆ ಇದನ್ನು.
ಚೆನ್ನಾಗಿದೆ. ಇದು ಕೂಡ ಹಾಗೆ ಸ್ವಲ್ಪ ಪೆಪ್ಪರ್ ಫ್ಲೇವರ್ ಜಾಸ್ತಿ ಬರ್ತಾ ಉಂಟು, ಒಂಥರ ಕಲೇಜ ಫ್ರೈ ಅಂತ ಹೇಳ್ತೀನಿ ನೋಡಿ, ಆ ರೀತಿ ಆಗಿದೆ. ತುಂಬಾ ಚೆನ್ನಾಗಿದೆ ಮಾತ್ರ, ಬೆಸ್ಟ್ ಇದೆ. ಇವಾಗ ಇಲ್ಲಿ ನೋಡ್ಬೋದು ನೀವು ಮಟನ್ ಗ್ರೇವಿ ಅಂತೂ ತಿಕ್ಕಾಗಿದೆ. ತುಂಬಾ ಚೆನ್ನಾಗಿದೆ. ಪಲಾವ್ಗೆ ಗ್ರೇವಿ ಉಂಟು ನೋಡಿ, ತುಂಬಾ ಒಳ್ಳೇದಾಗುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಜೋರಾಗಿ ಹಸಿವಾಗಿ ಬಂದ್ರೆ ಉಂಟು ನೋಡಿ, ಫುಲ್ ಖಾಲಿ ಮಾಡಿ ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಯಾರಿಗೆ ಕೂಡ ಇಷ್ಟ ಆಗುತ್ತೆ. ಹಾಗೂ ಚಪ್ಪೆ ಎಲ್ಲ ಇರುತ್ತೆ ನೋಡಿ, ಆ ರೀತಿ ಇಲ್ಲ. ಫ್ಲೇವರ್ ಎಲ್ಲದರದ್ದು ಬೇರೆ ಬೇರೆ ಇದೆ ಹಾಗೂ ತುಂಬಾ ಚೆನ್ನಾಗಿದೆ. ಖಂಡಿತ ಇಷ್ಟ ಆಗುತ್ತೆ. ಇನ್ನು ಕೂಡ ಬೇರೆ ಸುಮಾರು ವೆರೈಟಿ ಉಂಟು ಇಲ್ಲಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಯಾರಿಗೆ ಇದೆಲ್ಲ ಇಷ್ಟ ಇಲ್ಲ, ಬೇರೆ ವೆರೈಟಿ ಉಂಟು. ಆದರೆ ನಾನು ಟ್ರೈ ಮಾಡಿದ ಎಲ್ಲ ವೆರೈಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಎನಿಸ್ತೇನೆ ಎಲ್ಲನೂ ಒಳ್ಳೇದಿರ್ಬೋದು ಅಂತ ಹೇಳಿ. ಒಮ್ಮೆ ಟ್ರೈ ಮಾಡಿ ಬಂದು. ಇದರ ಲೊಕೇಶನ್ ಅದು ಇದು ಎಲ್ಲವನ್ನು ನಾನು ಹಾಕಿರ್ತೇನೆ. ಕುತ್ಕೊಳ್ಳಿಕ್ಕೆ ಜಾಗ, ಪ್ಲೇಸ್ ಎಲ್ಲನೂ ಒಳ್ಳೇದಿದೆ. ಹಾಗೂ ನಿಮ್ಮ ಫ್ಯಾಮಿಲಿಯೊಂದಿಗೆ ಕೂಡ ಬರ್ಬೋದು ನೀವು ಇಲ್ಲಿ. ಖಂಡಿತ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ರೀಸನೇಬಲ್ ಪ್ರೈಸ್, ತುಂಬ ಹೈ ಕೂಡ ಇಲ್ಲ. ಎಷ್ಟು ಪ್ರೈಸ್ ನಾನೆಲ್ಲವನ್ನು ನಿಮಗೆ ಹಾಕ್ತೀನಿ. ಓಕೆ, ಇನ್ನು ಊಟ ಮಾಡೋಣ ಎಲ್ಲರೂ ಕೂಡ ಸೇರಿ. ಮಾಡೋಣ ಊಟ. ಓಕೆ, ಮಟನ್ ತಲೆ ಮಾಂಸ ಒಂದು ನಾನು ಫ್ರೈ ಮಾಡಲಿಲ್ಲ, ಅದನ್ನು ಅರ್ಜುನ್ ಫ್ರೈ ಮಾಡಿ ಹೇಳ್ತಾರೆ ಯಾವ ರೀತಿ ಇದೆ ಅಂತ ಹೇಳಿ. ಯಾವ ತರ ಬರಲ್ಲ. ಸೊ ಇವಾಗ ಮಟನ್ ತಲೆ ಮಾಂಸ ಟ್ರೈ ಮಾಡ್ತಾ ಇದೀವಿ. ಸೂಪರ್ ಆಗಿದೆ ಮಾತ್ರ. ಮಾಂಸ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ, ಸಾಫ್ಟ್ ಆಗಿ ಜ್ಯೂಸಿ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಫಸ್ಟ್ ಬೈಟ್ಗೆ ಚರ್ಬಿ ಪೀಸ್ ಅಂತಾರಲ್ಲ, ಅದೇ ತಿಂದಿದ್ದು ನಾನು. ಸೂಪರ್ ಆಗಿದೆ ಮಾತ್ರ ಟೇಸ್ಟ್. ಸಾಂಬಾರ್ ಟೇಸ್ಟ್ ಅವ್ರು ಹೇಳ್ದಂಗೆ ಸೂಪರ್. ಓಕೆ, ಅವರಿಗೆ ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಎಲ್ರು ಬನ್ನಿ. ಬಂದ್ರೆ ಇವರಿಗೆ ಕೂಡ ಕರ್ಕೊಂಡು ಹೋಗಿ. ಓಕೆ, ಬಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇವರ ಹತ್ರ ಕೂಡ ಮಾತಾಡಿ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲಿ ಯಾರಾದ್ರೂ ಬ್ಯಾಂಗ್ಳೂರು ಹೊಸಬರಾದ್ರೆ ಇವರ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಇವರದ್ದು ಕೂಡ ಚಾನಲ್ ಇದೆ, ಸ್ಟುಡಿಯೋ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಕಮೆಂಟ್ ಮೂಲಕ ಅವರಿಗೆ ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ ಜೊತೆ ಮಾತಾಡ್ತಾರೆ. ಬಂದು ನಿಮ್ಗೆ ಎಲ್ಲಿದ್ದು ಒಂದೊಂದು ಬೇರೆ ಬೇರೆ ಎಲ್ಲಿ ಏನು ಹೋಗ್ಬೇಕು ಎಲ್ಲನೂ ಅವ್ರು ನಿಮ್ ಜೊತೆ ಖಂಡಿತ ಶೇರ್ ಮಾಡ್ತಾರೆ. ಅಷ್ಟು ಒಳ್ಳೆಯವರು. ದೊಡ್ಡ ಮಾತಿದೆ ತುಂಬಾ. ಹಾಗೆ ಇವರದ್ದು ಕೂಡ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಓಕೆ, ಇಲ್ಲಿಗೆ ನಾನು ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಊಟ ಮಾಡ್ಬೇಕೇನು, ಇಲ್ದ್ರೆ ತಣ್ಣಗಾಗತ್ತೆ ಇದೆಲ್ಲನೂ. ಹಾಗೂ ಖಂಡಿತ ನೀವು ಬರ್ತೀರಂತ ಎನಿಸ್ತೀನಿ. ಎಲ್ಲರೂ ಬಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಯಾವ ರೀತಿ ಇತ್ತು ಇಲ್ಲಿ ಊಟ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ, ಯಾವುದು ನೀವು ಜಾಸ್ತಿ ಇಷ್ಟಪಟ್ರಿ. ಯಾಕೆಂದ್ರೆ ಬೇರೆಯವ್ರಿಗೆ ಕೂಡ ಬರೋರಿಗೆ ಯಾವಾಗ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದ್ರೆ, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತು ನಿಮ್ಗೆ, ಆದ್ರೂ ಹೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.